ಹಲೋ ನಮಸ್ತೆ, ವೆಲ್ಕಮ್ ಅವರ್ ಚಾನಲ್. ಇವತ್ತು ಸಿಂಪಲ್ಲಾಗಿ ಒಂದು ಪಲಾವ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ನಮಗೇನು ಬೇಕೋ ತರಕಾರಿ ಮನೇಲಿರೋದು ಒಂದು 2-3 ಥರ ಕ್ಯಾರೆಟು, ಬೀನ್ಸು ಎಲ್ಲ ಕಟ್ ಮಾಡಿ ಈ ಥರ ಒಗ್ಗರಣೆ ಹಾಕ್ಕೋಬೇಕು. ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ಸಿಂಪಲಾಗಿ ಸ್ಪೈಸಿ ಎಲ್ಲ ಜಾಸ್ತಿ ಹಾಕಬಾರ್ದು. ಒಂದು ಲವಂಗ, ಅರ್ಧ ಎಲೆ ಹಾಕಿದ್ರೂ ಸಾಕು. ಅರ್ಧ ಎಲೆ, ಒಂದು ಅನಾನಸು ಹಾಕ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಬಿಟ್ಟು ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕಿ, ನಾವು ಮಸಾಲೆ ಅಂತೂ ಜಾಸ್ತಿ ತೆಂಗಿನಕಾಯಿ ಎಲ್ಲ ಹಾಕಲೇಬಾರ್ದು. ಪಲಾವ್ಗೆ ಚೆನ್ನಾಗೇ ಇರಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಇಷ್ಟೇ ರುಬ್ಕೋಬೇಕು. ಅದು ಕಮ್ಮಿನೇ ಹಾಕ್ಕೋಬೇಕು. ಒಂದು 4 ಬೆಳ್ಳುಳ್ಳಿ ಪೀಸು, ಒಂದು ಅರ್ಧ ಇಂಚು ಶುಂಠಿ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಈರುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ತೆಂಗಿನಕಾಯಿ ಎಲ್ಲ ಏನೂ ಹಾಕಲಿಲ್ಲ, ನಮ್ಗೆ ಇಷ್ಟ ಆಗೋಲ್ಲ, ಚೆನ್ನಾಗಿರಲ್ಲ. ನೀವು ಒಂದ್ಸರಿ ಈ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಹಾಕ್ಕೊಂಡು ರುಬ್ಕೊಂಡು ಅದ್ರ ಜೊತೆನೇ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಮತ್ತು ಒಂದು ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಮಸಾಲೆ ಈ ಕಡೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಏನೇನು ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಹಾಕಿ 1-2 ನಿಮಿಷ, ಸ್ವಲ್ಪ ಆ ಥರ 1-2 ನಿಮಿಷನೂ ಬೇಡ, ಒಂದು 20 ಸೆಕೆಂಡು ಎಣ್ಣೆಲಿ ಹುರಿದ್ರೆ ಸಾಕು. ಅದು ಸ್ವಲ್ಪ ಎಣ್ಣೆಲಿ ಬಾಡ್ದಂಗೆ ಆಗುತ್ತೆ, ಅಷ್ಟೇ ಸಾಕು. ಇನ್ನೇನು ಬೇಡ, ಅದಕ್ಕೆ ಇನ್ನೇನು ಹಾಕೋದು ಬೇಡ. ಇನ್ನೊಂದು ಮೇಯ್ನಾಗಿ ಏನು ಮಾಡಬೇಕು ಅಂತ ಅಂದರೆ, ನಾವು ಒಗ್ಗರಣೆ ಹಾಕೋವಾಗೇ ಸ್ವಲ್ಪ ಉಪ್ಪು ಹಾಕಬೇಕು. ಆವಾಗಲೇ ಟೇಸ್ಟಿಯಾಗಿ ಬರೋದು. ಉಪ್ಪು, ಅರಿಶಿನ ಒಂಚೂರು ಹಾಕಬೇಕು. ಅರಿಶಿನ ಮಾಮೂಲಿಯಾಗಿ ಹಾಕ್ತೀವಿ ಎಲ್ಲರೂ, ಆದರೆ ಉಪ್ಪು ಮೇಯ್ನ್ ಹಾಕಲೇಬೇಕು. ತರಕಾರಿ ಎಲ್ಲ ಈ ಥರ ಬೇಯೋವಾಗ, ಬಾಡಿಸೋವಾಗ ನಾವು ಯಾವುದಕ್ಕೆ ಆಗಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ಟೇಸ್ಟಾಗಿ ಬರೋದು. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡು ಒಂದು 10 ಸೆಕೆಂಡ್ ಕೈ ಆಡಿಸ್ಕೊಳ್ಬೇಕು. ಅದು ಕೈ ಆಡಿಸ್ಕೊಂಡಿದ ತಕ್ಷಣ ಒಂಚೂರು ಸ್ವಲ್ಪ ಎಣ್ಣೆಯಲ್ಲಿ ಬಾಡ್ದಂಗೆ ಆಗುತ್ತೆ. ಆಮೇಲೆ ನಾವು ಏನು ಮಾಡಬೇಕಂದ್ರೆ, ನೆನೆಸ್ಕೊಂಡು ಇಟ್ಕೊಂಡಿರೋ ಅಕ್ಕಿನ ನೀರೆಲ್ಲ ಬಸಿದ್ಬಿಟ್ಟು ಅಕ್ಕಿ ಹಾಕ್ಕೊಳ್ಬೇಕು ಇದಕ್ಕೆ. ನೋಡಿ, ಈ ಥರ ಮಸಾಲೆ ಸಾಕು. ಕಮ್ಮಿ ತರಕಾರಿ ಇದ್ರೇ ಚೆನ್ನಾಗಿರೋದು. ಜಾಸ್ತಿ ತರಕಾರಿ ಹಾಕಿದ್ರೂ ಚೆನ್ನಾಗೇ ಇರಲ್ಲ. ಮಕ್ಕಳು ತಿನ್ನಲ್ಲ, ತಿನ್ನೋದಕ್ಕೊಂಥರ ಮಾಡ್ಕೊತಾರೆ. ಆ ತರಕಾರಿ ಮತ್ತು ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಬೇಕು, ಆವಾಗಲೇ ಚೆನ್ನಾಗಿ ಕಾಣಿಸೋದು. ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ದಪ್ಪಗೆ ಅಕ್ಕಿ ತರಕಾರಿ ಎಲ್ಲ ದಪ್ಪಗೆ ಹಾಕಿದ್ರೆ ತಿನ್ನೋದು ಇಲ್ಲ, ಎಲ್ಲ ಎತ್ತಿ ಸೈಡ್ಗೆ ಇಟ್ಬಿಡ್ತಾರೆ, ವೇಸ್ಟ್ ಆಗುತ್ತೆ. ಈ ಥರ ಸಣ್ಣಗೆ ಹಚ್ಚಿ ಹಾಕಿದ್ರೆ ಅದು ತರಕಾರಿ ಅಕ್ಕಿ ಜೊತೆ ಬೆಂದ್ಕೊಂಡ್ಬಿಡುತ್ತೆ, ತಿಂತಾರೆ. ಇಲ್ಲಾಂದರೆ ಎತ್ತೆತ್ತಿ ಎಲ್ಲ ಸೈಡ್ಗೆ ಇಡ್ತಾರೆ. ಯಾರು ಮಕ್ಕಳೆಲ್ಲ ತಿನ್ನೋದೇ ಇಲ್ಲ. ಆಗ ನೋಡಿರಿ, ಅಕ್ಕಿ ಬಸ್ಕೊಂಡು ಇದರೊಳಗೆ ಹಾಕ್ಕೊಬೇಕು. ಹಾಕ್ಕೊಂಡು ಸ್ವಲ್ಪ ಅದೊಂದು 10 ಸೆಕೆಂಡು ಫ್ರೈ ಥರ ಮಾಡ್ಕೊಬೇಕು. 10 ಸೆಕೆಂಡ್ ಫ್ರೈ ಥರ ಮಾಡ್ಕೊಂಡ್ಮೇಲೆ ನಾವು ಪಕ್ಕದಲ್ಲಿ ಕಾಯಿಗೆ ಇಟ್ಟಿರ್ತೀವಲ್ಲ ಆ ನೀರು ಹಾಕ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಈ ಥರ ಮಿಕ್ಸ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಉದ್ರಾಗಿ ಉದ್ರಾಗಿ ಅನ್ನ ಬಂದ್ಬಿಡುತ್ತೆ. ನಾವು ನೀರು ಹಾಕಿ ಕುದಿಸಿ ಮಾಡೋದಕ್ಕಿಂತ ಈ ಥರ ಒಂದು ಸರಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದಕ್ಕೇ ಬಿಸಿ ನೀರು ಪಕ್ಕದಲ್ಲಿ ಕಾಯಿಗೆ ಇಟ್ಟಿದ್ದೇನಲ್ಲ, ಅದಕ್ಕೆ ಮತ್ತೆ ತಣ್ಣೀರು ಹಾಕಲೇಬಾರ್ದು ತಣ್ಣೀರನ್ನ. ಬಿಸಿ ನೀರು ಹಾಕಿದ್ರೆ ಒಂದು 2 ಸೆಕೆಂಡ್, ಒಂದು 5 ಸೆಕೆಂಡ್ ಒಳಗಡೆ ಕುದಿ ಬರುತ್ತೆ. ಅದು ಕುದಿ ಬಂದ ತಕ್ಷಣ ಸ್ವಲ್ಪ ನಾವು ಕೈ ಆಡಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ರೆ ಒಂದೇ ವಿಷಿಲು, ಜಾಸ್ತಿ 2-3 ವಿಷಿಲಂತೂ ಮಾಡಲೇಬಾರ್ದು. ಪಲಾವ್ಗೆ ಮುದ್ದೆ ಆಗ್ಬಿಡುತ್ತೆ. ಯಾವತ್ತೂ ಅಷ್ಟೇ, ಒಂದೇ ವಿಷಿಲ್ ಈ ಥರ ಮಾಡಿ, ಈ ಥರ ಎಲ್ಲ ಕಲಿಸ್ಬಿಟ್ಟು ಒಂದೇ ವಿಷಿಲ್ ಇಟ್ಟರೆ ಸಾಕು. ನೋಡಿ, ಕಾಯಿ ಇಟ್ಟಿದ್ದೀನಿ ನೀರನ್ನ. ಇನ್ನು ನಾನು 1 ಗ್ಲಾಸು ಅಕ್ಕಿ ಇಟ್ಟಿದ್ದೀನಿ. ಆ ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್, 2.5 ಗ್ಲಾಸ್, 1/4 ಗ್ಲಾಸಷ್ಟು ಸ್ವಲ್ಪ ಜಾಸ್ತಿ ಹಾಕಿದೆ ನಾನು. ಹಾಗಾಗಿ 2.5 ಗ್ಲಾಸು ನೀರು ಹಾಕ್ತೀನಿ. 2.5 ಗ್ಲಾಸ್ ನೀರು ಹಾಕ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಮುದ್ದೆನೂ ಆಗೋಲ್ಲ, ಜಾಸ್ತಿ ಹಗಲಗಳು ಥರನೂ ಇರಲ್ಲ, ಚೆನ್ನಾಗಿರುತ್ತೆ. ಉದ್ರಾಗಿ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಒಂದೊಂದ್ಸರಿ ಪಲಾವ್ ಆಗಿದ ತಕ್ಷಣ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಒಂಥರ ಅಕ್ಕಿ ಥರ ತಿನ್ನೋಕ್ಕೆ ಆಗಲ್ಲಪ್ಪ. ಬಾಕ್ಸಿಗೆ ಕಟ್ಕೊಂಡೋದ್ರೆಲ್ಲ ಬೇಜಾರು ಮಾಡ್ಕೊತಾರೆ ತಿನ್ನೋದಕ್ಕೆ. ಈ ಥರ ಸ್ವಲ್ಪ ಜಾಸ್ತಿ ನೀರು ಇಟ್ಬಿಟ್ರೆ, ಒಂದು ಸ್ವಲ್ಪ ಜಾಸ್ತಿ ನೀರು ಬಿಡಬೇಕು, 1/4 ಗ್ಲಾಸ್ ಅಷ್ಟು ಜಾಸ್ತಿ ನೀರು ಇಟ್ಬಿಟ್ರೆ ಅಗಲು ಥರ ಇರಲ್ಲ, ಮೆತ್ತಗೆ ಇರುತ್ತೆ ಅನ್ನ, ಚೆನ್ನಾಗಿರುತ್ತೆ. ಮಧ್ಯಾಹ್ನ ತಿನ್ನೋದಕ್ಕೂ, ಬಾಕ್ಸ್ ತೊಗೊಂಡೋಗೋರ್ಗು ತಿನ್ನೋದಕ್ಕೂ ಏನೂ ಆಗೋಲ್ಲ. ಈ ಥರ ಮಾಡಿ ನಾನು ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದೇ ವಿಷಿಲು, ಒಂದು ವಿಷಿಲ್ ಆಗಿದ ತಕ್ಷಣ ಆಫ್ ಮಾಡಿಬಿಟ್ಟು, ವಿಷಿಲ್ ಕೂಡ ನಾವು ತೆಗೆದುಬಿಡಬೇಕು. ವಿಷಿಲ್ನ ಎತ್ತಿಬಿಡಬೇಕು. ಆವಾಗಲೇ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಎತ್ತಿಬಿಡಬೇಕು. ಅದು ವಿಷಿಲು ಫುಲ್ಲು ಹೋಗೋವರೆಗೂ ಬಿಡಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಡಬೇಕು. ಒಂದು ಸರಿ ಕೈ ಆಡಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಸರಿ ಕೈ ಆಡಿಸ್ಬೇಕು.
ನಮ್ಮಲ್ಲಿ ಧನಿಯಾ ಪುಡಿ ಖಾಲಿ ಆಗಿದೆ, ಅರ್ಜೆಂಟಿಗೆ ತರೋಕ್ಕಾಗಲ್ಲ. ನಾನು ಅಂಗಡಿಗೆ ಹೋಗಿ ಇದರಲ್ಲಿ ಭಾನುವಾರ ಒಂದೇ ದಿವಸ ರಜಾ, ಕ್ಲೀನ್ ಮಾಡ್ಕೊಂಡು ಬೀಸ್ಕೊಬೇಕು. ಅದಕ್ಕೆ ಇರಲಿಲ್ಲ ಅಂತ ಅಂಗಡಿಯಿಂದ ಒಂದು ಪ್ಯಾಕೆಟ್ ತಂದೆ, ಇಲ್ಲಾಂದರೆ ತರೋದಿಲ್ಲ ನಾನು. ಅದ್ರ ಒಂದೇ ಸ್ಪೂನ್ ಹಾಕಿದ್ದು ನಾನು. ಜಾಸ್ತಿ ಹಾಕ್ಲೇಬಾರ್ದು, ಸ್ಪೈಸಿ ಐಟಮ್ ಏನೂ ಜಾಸ್ತಿ ಹಾಕ್ಬಾರ್ದು ಪಲಾವ್ಗೆ, ಆವಾಗಲೇ ಚೆನ್ನಾಗಿರೋದಿಲ್ಲ. ಸ್ಪೈಸಿ ಐಟಮ್ ಸ್ವಲ್ಪ ಹಾಕಿದ್ರೇ ಚೆನ್ನಾಗಿರೋದು. ಇಷ್ಟು ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ನೋಡಿ ಒಂದು ಕುದೀತಾ ಇದೆ, ಆವಾಗಲೇ ಕುದೀತಾ ಇದೆ. ನಾನು ತುಪ್ಪ ಒಂದು ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಮೆತ್ತಗಿರುತ್ತೆ ಅನ್ನ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ತುಪ್ಪ ಇಲ್ಲದವರು ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ತುಪ್ಪ ಹಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟಿ ಬರುತ್ತೆ, ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಮಧ್ಯಾಹ್ನಕ್ಕೂ ಬಾಕ್ಸ್ ತೊಗೊಂಡೋಗ್ತಾರಲ್ವ, ಊಟ ಮಾಡೋದಕ್ಕೆ ಮಧ್ಯಾಹ್ನಕ್ಕೂ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲ ಅಂದಾಗ ಒಂದೊಂದ್ಸರಿ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಬಿಡೋದು ಅಷ್ಟೇ. 1-2 ಸ್ಪೂನ್ ತುಪ್ಪ ಹಾಕಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಒಂದೇ ವಿಜಿಲ್, ಆ ಕಡೆ ವಿಜಿಲ್ ಹೋಗೋಷ್ಟೊತ್ತಿಗೆ ನಾನು ಒಂದು ಕರ್ಬೂಜದ್ದು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು, ಇವಾಗ ತುಂಬ ಬಿಸಿಲಂದರೆ ಬಿಸಿಲಲ್ವ, ಕರ್ಬೂಜನೇ, ಕಲ್ಲಂಗಡಿ ಕರ್ಬೂಜ ಏನೋ ಒಂದು ಕುಡಿಬೇಕು ಜ್ಯೂಸು, ಇಲ್ಲಾಂದರೆ ಆಗೋದೇ ಇಲ್ಲ ಅನಿಸುತ್ತೆ. ನಾವು ಕೆಲ್ಸಕ್ಕೆ ಹೋಗೋರಿಗೆ ಮೈಯಲ್ಲಿ ಶಕ್ತಿನೇ ಇರೋಲ್ಲ ಅನಿಸುತ್ತೆ. ಮನೇಲೂ ಮಾಡಿ ಹೊರಗಡೆನೂ ಮಾಡಿ ಕಷ್ಟ ಆಗುತ್ತೆ. ಅದಕ್ಕೆ ಕರ್ಬೂಜ ತಂದಿದ್ದೆ ನೆನ್ನೆ ಕೆಲಸದ ಹಂಗೆ ಶಾಪಿಂದ ಬರೋವಾಗ, ಅಂಗಡಿಯಿಂದ ಬರೋವಾಗ ಕರ್ಬೂಜ ತಂದಿದ್ದೆ. ಅದನ್ನು ಹಂಗೆ ಜ್ಯೂಸ್ ಮಾಡ್ತಾಯಿದ್ದೀನಿ. ಜ್ಯೂಸ್ ಅಂದರೆ ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ನಮ್ಮ ಹತ್ರ ಜ್ಯೂಸ್ದು ಹೊಸ ಮಿಕ್ಸಿ ತೊಗೊಂಡೆ, ಜ್ಯೂಸ್ದು ಮೇಕರ್ ತೊಗೊಳ್ಲಿಲ್ಲ ನಾನು. ತೊಗೊಬೇಕು, 600 ರೂಪಾಯಿ ಹೇಳಿದ್ರು. ಅದು ಜಾಸ್ತಿ ಅನ್ನಿಸ್ತು. ಬೇರೆ ಅಂಗಡಿಗೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಬರೀ ಜ್ಯೂಸ್ ಇದು ಮಿಕ್ಸಿನೇ ತಂದೆ. ಅದಕ್ಕೆ ಇವಾಗ ಜ್ಯೂಸ್ದೊಂದು ತೊಗೊಬೇಕು ಜಾರು. ಮಿಕ್ಸಿಲೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಮಿಕ್ಸಿಲೂ ಚೆನ್ನಾಗಿ ಆಗುತ್ತೆ. ಈ ಜಾರಲ್ಲಿ ಸ್ಟೀಲ್ ಜಾರ್, ನಾವು ಮಸಾಲೆ ರುಬ್ಬೋ ಜಾರಲ್ಲೂ ಚೆನ್ನಾಗಿ ಆಗುತ್ತೆ. ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ನಾನು. ನನಗೆ ಒಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ಇರಬೇಕು, ಸ್ವೀಟ್ ಸ್ವಲ್ಪ ಇರಬೇಕು. ಅಷ್ಟೊತ್ತಿಗೆ ಈ ಕಡೆ ವಿಜಿಲ್ ಹೋಯ್ತು. ವಿಜಿಲ್ ಎತ್ಬಿಟ್ಟು ಅನ್ನ ಕಲಿಸ್ಕೊಂಬಿಡ್ತಾಯಿದ್ದೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ಬೇಗ ಆಗಬೇಕು, ಸ್ವಲ್ಪ ಆರಬೇಕು. ಬಿಸಿ ಬಿಸಿ ಇದ್ರೇನು ತಿನ್ನಲ್ಲ ಅಂತಾರೆ. ಅದಕ್ಕೆ ಆ ಕಡೆ ಕರ್ಬೂಜ ಎಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಜಾರ್ಗೆ ಒಳಗಡೆ ಹಾಕಿದ್ದೀನಿ. ನೋಡಿರಿ, ಇಲ್ಲಿ ಜಾರು ಆಯಿತು, ಜಾಸ್ತಿ ಆಗೋಯ್ತು. ಒಂದು ಸ್ವಲ್ಪ ಹಾಲು ಹಾಕಿದೆ. ನಾವು ಸ್ವಲ್ಪ ಅರ್ಧ ನೀರು ಅರ್ಧ ಹಾಲು ಹಾಕ್ಕೊಳ್ತೀನಿ, ಫುಲ್ಲು ಹಾಲು ಹಾಕ್ಕೊಳ್ಳೋಕ್ಕೂ ಆಗೋಲ್ಲ. ಅರ್ಧ ನೀರು ಹಾಕಿ ಅರ್ಧ ಹಾಲು ಹಾಕಿದೆ. ಆಯಿತು, ಅಷ್ಟೊತ್ತಿಗೆ ಆಯಿತು. ಈ ಕಡೆ ಇದು ಆಯಿತು. ಮತ್ತು ಮಧ್ಯಾಹ್ನಕ್ಕೆ ಬಾಕ್ಸ್ ಕಟ್ಟೋವಾಗ ಬರೀ ಪಲಾವ್ ತಿನ್ನೋಕ್ಕೂ ಆಗೋಲ್ಲ ಅಂದ್ಬಿಟ್ಟು, ಈ ಬಿಸಿಲಿಗೆ ತುಂಬ ಕಷ್ಟ ಬರೀ ಪಲಾವ್ ತಿನ್ನೋಕ್ಕೆ. ಏನೇ ಆಗಲಿ ಮಧ್ಯಾಹ್ನದ ಪಾಪ ಬಾಕ್ಸ್ ಕಟ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸೌತೆಕಾಯಿ ತಂದಿರ್ತೀನಿ ನಾನು. ಸೌತೆಕಾಯಿ ಕ್ಯಾರೆಟ್ ಇಂತ ತಂದಿಟ್ಟಿರ್ತೀನಿ. ಬಾಕ್ಸ್ಗೆ ಒಂದು ಸ್ವಲ್ಪ ಕಟ್ ಮಾಡಿ ಒಂದು ಚಿಕ್ಕ ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತೀನಿ. ಅದು ಸ್ವಲ್ಪ ಅದ್ರ ಜೊತೆ ತಿನ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಬಿಸಿಲು ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಏನು ತಿಂದ್ರೂ ಬೇಡ ಅನಿಸುತ್ತೆ, ಊಟ ಅಷ್ಟೊಂದು ಇಷ್ಟ ಆಗಲ್ಲ. ಏನೋ ಒಂದು ಸೈಡಿಗಿದ್ದರೆ ಒಂದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಸೌತೆಕಾಯಿ ಕಟ್ ಮಾಡಿ ಹಾಕ್ತೀನಿ. ಯಾವಾಗೂ ತರ್ತೀನಿ, ಸೌತೆಕಾಯಿ ಕಟ್ ಮಾಡಿ ಹಾಕ್ತೀನಿ. ಕ್ಯಾರೆಟ್ ರೇಟ್ ಜಾಸ್ತಿ ಹೇಳ್ತಾ ಇದ್ದಾರೆ, 100 ರೂಪಾಯಿ ಹೇಳ್ತಾ ಇದ್ದಾರೆ ಕ್ಯಾರೆಟ್. ಅದಕ್ಕೋಸ್ಕರ ಬರೀ ಇದು ತಂದು ಒಂದು ಜ್ಯೂಸು, ಪಲಾವು, ಸೌತೆಕಾಯಿ ರೆಡಿ